ಚೆನ್ನಾಗಿತ್ತು. ಎಲ್ಲ ವಿದ್ಯಾರ್ಥಿಗಳು ಎಂಜಾಯ್ ಮಾಡಿದ್ವಿ. ಸೊ ಹಾಗೆ ಆ ಡ್ಯಾನ್ಸ್ ಅಲ್ಲಿ ಮಾಡಿರೋ ಡ್ಯಾನ್ಸ್ ಆಗಿರ್ಬೋದು, ಆ ಹೀರೋಯಿನ್ ಹೀರೋ ಇರ್ಬೋದು, ಯಾಕೆ ನಿದ್ದೆ ಬರ್ತಿಲ್ಲ ಅನ್ನೋದು, ಆ ವಯಸ್ಸು ಹುಡುಗರಿಗೆ ಆ ಟೈಮಲ್ಲಿ ಯಾವ ತರ ಮೂಮೆಂಟ್ ಇರೋದು ಅನ್ನೋದನ್ನ ಆ ನಿದ್ರಾದೇವಿ ಅನ್ನೋದು ತೋರಿಸ್ತಿದೆ. ಇದೇ ತರ ಕನ್ನಡ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಮೂವಿಗಳು ಬರಲಿ, ಯಥೇಚ್ಛಾಗಿ ಒಳ್ಳೆ ಮೆಸೇಜ್ ಇರೋ ಕಂಟೆಂಟ್ ಬರಲಿ. ಹಾಗೆ ನಮ್ಮ ಕನ್ನಡನ ನಾವು ಕನ್ನಡಿಗರು ನಾವು ಬೆಳೆಸ್ತೀವಿ ಅಂತ ಹೇಳಿ ಜೈ ಜೈ ಕರ್ನಾಟಕ. ಮತ್ತೆ ಚೆನ್ನಾಗಿದೆ, ಸ್ಟೆಪ್ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು. ಹಾಗೆ ಎಲ್ಲರೂ ಈ ಮಧ್ಯೆ ಕ್ರಿಕೆಟ್ನ ತುಂಬಾ ಇಷ್ಟಪಡ್ತಾರೆ. ಕ್ರಿಕೆಟ್ ಇದು ಆಡ್ ಮಾಡಿದ್ರು. ಆಮೇಲೆ ಅವ್ರನ್ನ ಇಷ್ಟಪಟ್ಟರೆಲ್ಲ ಸತ್ತೋಗ್ತಾರೆ ಅಂತಾರೆಲ್ಲ ಒಂಥರ ಕ್ಯೂರಿಯಸ್ ಆಗಿದೆ. ಫಿಲಮ್ ನೋಡೋಕೆ ಥ್ರಿಲ್ಲಿಂಗ್ ಆಗಿದೆ. ಇದು ಟೈಟಲ್ ನೋಡಿದ್ರೆ ಸ್ವಲ್ಪ ಹೊಸ ಟಾಪಿಕ್ ಅನಿಸ್ತಿದೆ. ಟ್ರೈಲರ್ ನೋಡಿದ್ರೆ ಚೆನ್ನಾಗಿದೆ, ಲವ್ ಸ್ಟೋರಿ ತುಂಬಾ ಇದಕ್ಕೆ ಚೆನ್ನಾಗಿದೆ. ಈಗ ಆಮೇಲೆ ಸಾಂಗ್ ತುಂಬಾ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ, ಮೆಲೋಡಿ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಸೆಪ್ಟೆಂಬರ್ 12 ಎಲ್ಲ ಹೋಗಿ ನೋಡಿ, ನಾನು ಹೋಗಿ ನೋಡ್ತೀನಿ. ಥ್ಯಾಂಕ್ ಯು. ಆಯ್ತಾ, ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಿ. ಇದು ಫಸ್ಟು ಯಾರು ಸರಿಯಾಗಿ ನಿದ್ದೆ ಮಾಡಲ್ಲ, ಅವರಿಗಾಗಿ ಇದು ತಯಾರಿಸಿದ್ದಾರೆ ಅಂತಲೇ ಹೇಳ್ಬೋದು. ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂದರೆ ಏನೇನಾಗುತ್ತೆ, ನಿದ್ದೆಯಲ್ಲಿ ನಾವು ಯಾವ ರೀತಿ ಕನಸುಗಳನ್ನ ಕಾಣ್ತೀವಿ, ಅದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ನ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸಾಂಗು ಚೆನ್ನಾಗಿದೆ, ಟ್ರೈಲರು ತುಂಬಾ ಚೆನ್ನಾಗಿದೆ. ಎಲ್ಲರೂ ಕೂಡ ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾನ ವೀಕ್ಷಣೆ ಮಾಡಿ. ತುಂಬ ಚೆನ್ನಾಗಿದೆ. ಅವ್ನು ಇಷ್ಟಪಟ್ಟರೆಲ್ಲ ಸಾಯ್ತಿರ್ತಾರೆ. ಲವ್ ಸ್ಟೋರಿ ಮೂವಿ ಆಗಿದೆ. ಆಮೇಲೆ ಹೀರೋ ಮತ್ತು ಹೀರೋಯಿನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ಸುಧಾರಾಣಿ ಅವರು ಅಮ್ಮನ ಪಾತ್ರ ವಹಿಸಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫಿಲಮ್ ಸಕ್ಸಸ್ಫುಲ್ ಕಾಣಲಿ ಅಂತ ಹೇಳ್ತೀನಿ.